ಇಷ್ಟು ದಿನ ಆ ರಾಜ್ಯದ ಜನತೆಗೆ ಸರ್ಕಾರ ಕೆಲವೊಂದು ಭಾಗ್ಯಗಳನ್ನು ಕೊಟ್ಟಿತ್ತು. ಆದರೆ ಈಗ GPA ನಾಯಿಗಳಿಗೂ ಕೂಡ ಒಂದು ಭಾಗ್ಯವನ್ನು ಕೊಡೋಕೆ ಮುಂದಾಗಿದೆ. ಅದು ಬೀದಿ ನಾಯಿಗಳಿಗೆ ಚಿಕನ್ ಭಾಗ್ಯವನ್ನು ಕೊಡೋಕೆ ಮುಂದಾಗಿದೆಯಂತೆ GPA. ಇದೇ ವಿಚಾರಕ್ಕೆ ಯಾವ ಪುರುಷಾರ್ಥಕ್ಕೆ ಈ ಒಂದು ಚಿಕನ್ ಭಾಗ್ಯ ಅಂತ ಪ್ರಶ್ನೆ ಬರ್ತಾ ಇದೆ. ವಿರೋಧದ ಬಳಿಕವೂ ಕೂಡ ಅಂತಹದ್ದೇ ಒಂದು ಪ್ಲಾನ್ ಮಾಡೋಕ್ಕೆ ಮುಂದಾಗಿದೆ. ಬೀದಿ ನಾಯಿಗಳಿಗೆ ಚಿಕನ್ ಭಾಗ್ಯ ಯಾರ ಅಭಿವೃದ್ಧಿಗೋ ಎನ್ನುವಂತಹ ಪ್ರಶ್ನೆ. ಬೆಂಗಳೂರಿನ ಬೀದಿ ನಾಯಿಗಳಿಗೆ ಮತ್ತೆ ಬಾಡೂಟದ ಸ್ಕೀಮ್ ಜಾರಿಯಾಗುವಂತಹ ಸಾಧ್ಯತೆ. ಬೀದಿ ನಾಯಿಗಳಿಗೆ ಮತ್ತೊಂದು ಭಾಗ್ಯ ನೀಡಲು ಮುಂದಾಗಿದೆ ಸರ್ಕಾರ. GPA ನಿತ್ಯ ನಾಯಿಗಳಿಗೆ 2 ಬಾರಿ ಚಿಕನ್ ಊಟ, ಚಿಕನ್ ರೈಸ್ ಕೊಡ್ತಾರೆ, ಚಿಕನ್ ಗ್ಯಾರಂಟಿ. ಬೀದಿ ನಾಯಿಗಳ ಒಂದು ಸ್ಥಳಾಂತರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಅದರ ಮೇರೆಗೆ ಈಗ ಅಧಿಕಾರಿಗಳ ಒಂದು ಬಂಡವಾಳ, ಅದೇ ಇದು ಅಧಿಕಾರಿಗಳಿಗೆ ಬಂಡವಾಳ ಆಗಿಬಿಟ್ಟಿದೆಯಾ ಅನ್ನುವಂತಹ ಮಾತು. ಶೆಲ್ಟರ್ ನಿರ್ಮಾಣ ಹೆಸರಲ್ಲಿ ಚಿಕನ್ ರೈಸ್ ಭಾಗ್ಯವನ್ನು ಕೊಡೋಕೆ ಮುಂದಾಗಿದೆ. ಈಗಾಗಲೇ GPAಯಿಂದ ಈ ಒಂದು ವಿಚಾರ ಘೋಷಣೆ ಕೂಡ ಆಗಿದೆ ಅಂತ. ಹೌದು ನೋಡಿ, ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಭಾಗ್ಯವನ್ನು ಕೊಡೋಕೆ ಮುಂದಾಗ್ತಿದೆ. ಆದರೆ ಕೆಲವರು ಇದಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಹೆಸರಲ್ಲಿ ಲೂಟಿ ಆಗುವಂತಹ ಒಂದು ಸಾಧ್ಯತೆ ಇದೆ, ಹಣ ದುರುಪಯೋಗ ಆಗುವಂಥ ಸಾಧ್ಯತೆ ಇದೆ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು, ಬೀದಿ ನಾಯಿಗಳ ಒಂದು ಸುರಕ್ಷತೆಗಾಗಿ ನೀವು ಕ್ರಮವನ್ನು ತೆಗೆದುಕೊಳ್ಳಿ, ಶೆಲ್ಟರ್ ನಿರ್ಮಾಣವನ್ನು ಮಾಡಿ ಅಂತ ಹೇಳಿ ದೇಶದಲ್ಲಿ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳಿಗೆ ಈಗ ಬಾಡೂಟದ ಸ್ಕೀಮ್ ರೆಡಿಯಾಗಿದೆ. ಸರ್ಕಾರ ಯಾಕೆ ಹಿಂಗೆ ಮಾಡ್ತಾ ಇದೆ, ಕೆಲವು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರತಿದಿನ ಬೀದಿ ನಾಯಿಗಳಿಗೆ 2 ಬಾರಿ ಚಿಕನ್ ರೈಸ್ ಕೊಡಲಾಗುತ್ತೆ, ಅದು ಸುಪ್ರೀಂ ಕೋರ್ಟ್ನ ಒಂದು ಸೂಚನೆ ಮೇರೆಗೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಶೆಲ್ಟರ್ ನಿರ್ಮಾಣದ ಒಂದು ಹೆಸರಲ್ಲಿ ಚಿಕನ್ ರೈಸ್ ಭಾಗ್ಯ ಕೊಡ್ತಾ ಇದ್ದಾರೆ. ಈಗಾಗಲೇ GPA ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 2206 ಬೀದಿ ನಾಯಿಗಳನ್ನು ಗುರುತು ಮಾಡಿದೆ. ಶ್ವಾನಗಳಿಗೆ ಪ್ರತಿ ತಿಂಗಳು 66 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡುತ್ತೆ, ಅಷ್ಟು ದೊಡ್ಡ ಮಟ್ಟದಲ್ಲಿ. ಹಾಗಂದ್ರೆ ವರ್ಷಕ್ಕೆ ಎಷ್ಟಾಗುತ್ತೆ ಅಂದರೆ ಇದು 8,03,00,000 ರೂಪಾಯಿ ಆಗುತ್ತೆ. ಈ ಹಿಂದೆ ಕೂಡ ಬೀದಿ ನಾಯಿಗಳಿಗೆ ಚಿಕನ್ ನೀಡಲು ಮುಂದಾಗಿದ್ದರು GPA. ಆದರೆ ವಿರೋಧ ವ್ಯಕ್ತವಾಗಿತ್ತು, ದೊಡ್ಡ ಮಟ್ಟದಲ್ಲಿ ಚಿಕನ್ ಭಾಗ್ಯವನ್ನು ಕೈ ಬಿಡಲಾಗಿತ್ತು. ಬೇಡ, ಜನ ಬೇಡ ಅಂತ ಇದ್ದಾರೆ ಅಂತೇಳಿ. ಹೀಗಾಗಿ ಈ ಹಿಂದೆ ಒಂದು ಊಟಕ್ಕೆ 22 ರೂಪಾಯಿ ನಿಗದಿ ಮಾಡಿತ್ತು. ಆದರೆ ಇದೀಗ 2 ಬಾರಿ ಊಟಕ್ಕೆ 50 ರೂಪಾಯಿ ನಿಗದಿ ಮಾಡಲಾಗಿದೆ. 50 ರೂಪಾಯಿ ಅಲ್ಲ, ಒಂದು ದಿನಕ್ಕೆ 2 ಊಟ ಅಂತಂದರೆ 50 ರೂಪಾಯಿ, ಅದ್ರ ಜೊತೆಗೆ 52 ರೂಪಾಯಿ ಎಕ್ಸ್ಟ್ರಾ ಅಂದರೆ ಒಂದು ದಿನಕ್ಕೆ ಒಂದು ನಾಯಿಗೆ 102 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬೀದಿ ನಾಯಿಗೆ ಸಂಬಂಧಪಟ್ಟ ಹಾಗೆ ವಿವರ ಇರುವಂಥದ್ದು ಏನಂದರೆ, ಒಂದು ದಿನಕ್ಕೆ ಒಂದು ನಾಯಿಗೆ 102 ರೂಪಾಯಿ ಖರ್ಚಾಗುತ್ತೆ 2 ಹೊತ್ತಿನ ಒಂದು ಚಿಕನ್ ರೈಸ್ಗಾಗಿ, ಚಿಕನ್ ಊಟಕ್ಕಾಗಿ. ಏನೇನು ಕೊಡ್ತಾರೆ ಅಂದರೆ 150 ಗ್ರಾಮು ಅಕ್ಕಿ, 100 ಗ್ರಾಮು ಚಿಕನು ಕೊಡಬೇಕು, ಬಳಕೆ ಮಾಡಬೇಕಂತ ನಿರ್ಧಾರ ಮಾಡಲಾಗಿದೆ. ಪ್ರತಿ ತಿಂಗಳು ಒಂದು ನಾಯಿಗೆ 3,000 ರೂಪಾಯಿ ಖರ್ಚು ಮಾಡುತ್ತೆ GPA, ಖರ್ಚು ಮಾಡೋಕ್ಕೆ ನಿರ್ಧಾರವನ್ನು ಮಾಡಿದೆ. ಹೀಗಾಗಿ ಬೀದಿ ನಾಯಿಗಳಿಗೂ ಕೂಡ ಈಗ ಚಿಕನ್ ಊಟದ ಭಾಗ್ಯವನ್ನು ಕೊಡೋಕ್ಕೆ ನಿರ್ಧಾರ ಮಾಡ್ತಾ ಇದೆ ಸರ್ಕಾರ ಮತ್ತು GPA. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.